ಪ್ರಥಮ ರಾತ್ರಿಯ ಕೋಣೆಯಲ್ಲಿ ಕುಳಿತಿದ್ದ ಪೂರ್ಣಿಮಾ ನಾಚಿಕೆಯಿಂದ ದೊಡ್ಡ ಕೋಣೆಯನ್ನು ನೋಡುತ್ತಿದ್ದಳು. ತವರು ಮನೆಯಲ್ಲಿದ್ದಾಗ ಇಷ್ಟು ದೊಡ್ಡ ಜಾಗದಲ್ಲಿ ಅವಳ ಇಡೀ ಮನೆಯೇ ಹೊಂದಿಕೊಳ್ಳುತ್ತಿತ್ತು. ಮೂಲೆಯಲ್ಲಿ ಸಣ್ಣ ಅಡುಗೆಮನೆಯ ವ್ಯವಸ್ಥೆಯಿತ್ತು. ಒಂದು ಕಡೆ ಮಂಚದ ಮೇಲೆ ಅಪ್ಪ ಮಲಗುತ್ತಿದ್ದರು. ಮಕ್ಕಳು ಅಮ್ಮನ ಜೊತೆ ಕೆಳಗೆ ಮಲಗುತ್ತಿದ್ದರು. ಪೂರ್ಣಿಮಾ ಬಾಲ್ಯದಿಂದಲೂ ತುಂಬಾ ಕಷ್ಟದ ಜೀವನವನ್ನು ನೋಡಿದ್ದಳು. ಆದರೆ ಓದು ಬರಹದಲ್ಲಿ ತುಂಬಾ ಚುರುಕಾಗಿದ್ದಳು. ಅವಳ ವಿದ್ಯಾಭ್ಯಾಸ ಮುಗಿದ ನಂತರ ಮಾನವ್ನ ಸಂಬಂಧ ಬಂತು. ಮಾನವ್ ದೊಡ್ಡ ಜಮೀನ್ದಾರನ ಮಗ. ಅವನ ತಂದೆ ತೀರಿಕೊಂಡಿದ್ದರು ಮತ್ತು ತಾಯಿ ತುಂಬಾ ಅನಾರೋಗ್ಯದಿಂದಿದ್ದರು. ಹಾಗಾಗಿ ಆಕೆಯ ತಾಯಿ ಕಲ್ಯಾಣಿ ಮನೆಯನ್ನು ಸುಲಭವಾಗಿ ನಿಭಾಯಿಸುವ ಸೊಸೆ ಬರಬೇಕೆಂದು ಬಯಸಿದ್ದರು. ಅಲ್ಲದೆ ಮಾನವ್ನ ಅಭ್ಯಾಸಗಳು ಸ್ವಲ್ಪ ಹದಗೆಟ್ಟಿದ್ದವು. ಆದ್ದರಿಂದ ತಮ್ಮ ಮಗನನ್ನು ಸರಿಪಡಿಸುವ ಸಹನಶೀಲ ಹುಡುಗಿ ಬರಬೇಕೆಂದು ಆಕೆ ಬಯಸಿದರು. ಈ ಎಲ್ಲ ವಿಷಯಗಳ ಅರಿವಿಲ್ಲದ ಪೂರ್ಣಿಮಾ ತನ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ ಎಂದು ಭಾವಿಸಿದಳು, ಏಕೆಂದರೆ ಅವಳಿಗೆ ದೊಡ್ಡ ಮನೆಯಿಂದ ಸಂಬಂಧ ಬಂದಿತ್ತು. ಪೋಷಕರು ಸಹ ತಕ್ಷಣವೇ ಮದುವೆಗೆ ಒಪ್ಪಿಗೆ ನೀಡಿದರು. ಇಂದು ಪೂರ್ಣಿಮಾಳ ಪ್ರಥಮ ರಾತ್ರಿ ಮತ್ತು ಅವಳು ಮಾನವ್ ಬರುವಿಕೆಗಾಗಿ ಕಾತರದಿಂದ ಕಾಯುತ್ತಿದ್ದಳು. ಅವಳು ಫೋಟೋ ನೋಡಿದ ತಕ್ಷಣ ಮಾನವ್ನನ್ನು ಇಷ್ಟಪಟ್ಟಳು. ಆದರೆ ಇಲ್ಲಿಯವರೆಗೆ ಅವನೊಂದಿಗೆ ಮಾತನಾಡಲು ಯಾವುದೇ ಅವಕಾಶ ಸಿಕ್ಕಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಬಾಗಿಲಲ್ಲಿ ಸಣ್ಣ ಸಪ್ಪಳವಾಯಿತು. ಆಗ ಪೂರ್ಣಿಮಾ ಮುಸುಕನ್ನು ಇನ್ನಷ್ಟು ಉದ್ದವಾಗಿ ಎಳೆದುಕೊಂಡಳು. ಮಾನವ್ ಕೋಣೆಗೆ ಬಂದು ಹೂವಿನ ಹಾರಗಳನ್ನು ಕಿತ್ತು ಎಸೆಯುತ್ತಾ ಹೇಳಿದನು, ಯಾವ ಪ್ರಥಮ ರಾತ್ರಿ? ಎಲ್ಲಿಯ ಪ್ರಥಮ ರಾತ್ರಿ? ನಾನು ನಿನ್ನನ್ನು ನನ್ನ ಹೆಂಡತಿ ಎಂದೇ ಪರಿಗಣಿಸುವುದಿಲ್ಲ. ಮಂಚದಿಂದ ಕೆಳಗಿಳಿ. ನಾನು ಮಲಗಬೇಕು. ಮಾನವ್ನ ಬಾಯಿಯಿಂದ ಮದ್ಯದ ವಾಸನೆ ಬರುತ್ತಿತ್ತು. ಪೂರ್ಣಿಮಾ ಆಶ್ಚರ್ಯಚಕಿತಳಾದಳು. ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಗಂಡನ ಈ ವರ್ತನೆ ಹೇಗಿದೆ ಎಂದು ಯೋಚಿಸಲು ಪ್ರಾರಂಭಿಸಿದಳು. ಮಾನವ್ ಅವಳನ್ನು ಎಳೆದು ಹಾಸಿಗೆಯಿಂದ ಕೆಳಗೆ ದೂಡಿದನು ಮತ್ತು ಮಂಚದ ಮೇಲೆ ಮುಖ ಕೆಳಗೆ ಮಾಡಿ ಗೊರಕೆ ಹೊಡೆಯಲು ಪ್ರಾರಂಭಿಸಿದನು. ಕೆಲವು ಕ್ಷಣಗಳ ಕಾಲ ಪೂರ್ಣಿಮಾ ಸ್ತಬ್ಧವಾಗಿ ನಿಂತಳು. ನಂತರ ನಿಧಾನವಾಗಿ ಕೋಣೆಯಿಂದ ಹೊರಬಂದಳು. ಎದುರಿಗೆ ಅತ್ತೆಯ ಕೋಣೆ ಕಾಣಿಸಿತು. ಆದ್ದರಿಂದ ಆಕೆ ಅತ್ತೆಯ ಕೋಣೆಗೆ ಹೋದಳು. ಅರ್ಧರಾತ್ರಿಯಲ್ಲಿ ಸೊಸೆಯನ್ನು ತನ್ನ ಕೋಣೆಯಲ್ಲಿ ನೋಡಿ ಕಲ್ಯಾಣಿ ಗಾಬರಿಯಿಂದ, ಏನಾಯಿತು ಪೂರ್ಣಿಮಾ? ಇಷ್ಟು ರಾತ್ರಿ ಇಲ್ಲಿ ಏನು ಮಾಡುತ್ತಿದ್ದೀಯಾ? ಎಂದು ಕೇಳಿದರು. ಪೂರ್ಣಿಮಾ ಅಳಲು ಪ್ರಾರಂಭಿಸಿದಳು ಮತ್ತು ಅಳುತ್ತಾ ಎಲ್ಲವನ್ನೂ ಹೇಳಿದಳು. ಕಲ್ಯಾಣಿ ಮುಖ ತಗ್ಗಿಸಿದರು. ಅವರ ಮುಖದಲ್ಲಿ ಗಂಭೀರ ಚಿಂತೆಯ ಗೆರೆಗಳು ಮೂಡಿದವು. ಅವರು ನಿಧಾನವಾಗಿ ಹೇಳಿದರು, ಪೂರ್ಣಿಮಾ, ಈಗ ನೀನೇ ಮಾನವ್ನನ್ನು ನೋಡಿಕೊಳ್ಳಬೇಕು. ಅವನಿಗೆ ತುಂಬಾ ಪ್ರೀತಿ ಕೊಡು. ಅವನಿಗೆ ತುಂಬಾ ಸಮರ್ಪಿತಳಾಗಿರು. ಆಗ ಅವನು ತಾನಾಗಿಯೇ ನಿನ್ನ ಪ್ರೀತಿಯಲ್ಲಿ ಬೀಳುತ್ತಾನೆ ಮತ್ತು ಸರಿಯಾದ ದಾರಿಗೆ ಬರುತ್ತಾನೆ. ಇಂದು ನೀನು ನನ್ನ ಕೋಣೆಯಲ್ಲಿ ಮಲಗು. ಅತ್ತೆಗೆ ಮಗನ ಬಗ್ಗೆ ಎಲ್ಲವೂ ತಿಳಿದಿದ್ದರೂ ಅವರು ಅವನನ್ನು ಏಕೆ ಸರಿಪಡಿಸಲಿಲ್ಲ ಎಂದು ಪೂರ್ಣಿಮಾ ಆಶ್ಚರ್ಯಚಕಿತಳಾದಳು. ಅವಳು ತುಂಬಾ ದಣಿದಿದ್ದಳು, ಆದ್ದರಿಂದ ಅಳುತ್ತಾ ನಿದ್ರೆಗೆ ಜಾರಿದಳು. ಮರುದಿನ ಬೆಳಿಗ್ಗೆ ಕಲ್ಯಾಣಿ ಅವಳನ್ನು ಪ್ರೀತಿಯಿಂದ ಎಬ್ಬಿಸಿದರು. ನಂತರ ಆಕೆ ಎದ್ದು ತನ್ನ ಕೋಣೆಗೆ ಹೋದಳು, ಏಕೆಂದರೆ ಅವಳ ಎಲ್ಲಾ ವಸ್ತುಗಳು ಮತ್ತು ಬಟ್ಟೆಗಳು ಅಲ್ಲಿದ್ದವು. ಮಾನವ್ ಕೋಪದಿಂದ ಅವಳನ್ನು ನೋಡುತ್ತಾ, ನಿನ್ನ ವಸ್ತುಗಳನ್ನು ಇನ್ನೊಂದು ಕೋಣೆಗೆ ತೆಗೆದುಕೊಂಡು ಹೋಗು. ನನ್ನ ಕೋಣೆಯಲ್ಲಿ ನೀನು ಇರಬೇಕಾಗಿಲ್ಲ ಎಂದು ಹೇಳಿದನು. ಇದನ್ನು ಹೇಳಿ ಅವನು ಕೋಣೆಯಿಂದ ಹೊರನಡೆದನು. ಅವಳು ಈ ವಿಷಯವನ್ನು ಅತ್ತೆಗೆ ಹೇಳಿದಾಗ, ಅತ್ತೆ, ಪೂರ್ಣಿಮಾ, ನೀನು ನನ್ನ ಪಕ್ಕದ ಕೋಣೆಗೆ ನಿನ್ನ ವಸ್ತುಗಳನ್ನು ತೆಗೆದುಕೊಂಡು ಬಾ. ನಿಧಾನವಾಗಿ ಮಾನವ್ ನಿನ್ನನ್ನು ಪ್ರೀತಿಸಲು ಪ್ರಾರಂಭಿಸುತ್ತಾನೆ. ಚಿಂತಿಸಬೇಡ ಎಂದರು. ಪೂರ್ಣಿಮಾ ಗೊಂದಲದಲ್ಲಿದ್ದಳು, ಇದು ಯಾವ ರೀತಿಯ ಮದುವೆ ಎಂದು. ತನ್ನ ಮನೆಯವರಿಗೆ ಏನನ್ನಾದರೂ ಹೇಳಿ ಅವರನ್ನು ತೊಂದರೆಗೊಳಿಸಲು ಅವಳು ಬಯಸಲಿಲ್ಲ. ಆದರೆ ಅವಳಿಗೆ ತನ್ನ ಭವಿಷ್ಯವು ಕತ್ತಲೆಯಾಗಿ ಕಾಣಿಸುತ್ತಿತ್ತು. ಹೇಗಾದರೂ ದಿನಗಳು ಕಳೆಯುತ್ತಾ ಹೋದವು. ಈ ಮಧ್ಯೆ ಕಲ್ಯಾಣಿ ಕೂಡ ಒಂದು ಬಾರಿ ಮಗನಿಗೆ ಬುದ್ಧಿ ಹೇಳಲು ಪ್ರಯತ್ನಿಸಿದಾಗ ಅವನು ಸಿಟ್ಟಿನಿಂದ, ತಾಯಿ, ನೀನು ಹೇಳಿದವಳನ್ನೇ ನಾನು ಮದುವೆಯಾದೆ. ಆದರೆ ಸೀರೆ ಮತ್ತು ರವಿಕೆ ಧರಿಸುವ ಈ ದಡ್ಡ ಹೆಂಡತಿ ನನ್ನ ಜೀವನವನ್ನು ಸಗಣಿಯಿಂದ ತುಂಬುತ್ತಾಳೆ. ಆದ್ದರಿಂದ ನಾನು ಏನು ಮಾಡಬೇಕೆಂದು ನನಗೆ ಹೇಳಲು ಪ್ರಯತ್ನಿಸಬೇಡ. ನನಗೆ ಸರಿ ಎನಿಸಿದುದನ್ನೇ ನಾನು ಮಾಡುತ್ತೇನೆ. ನಿನಗೆ ಸೊಸೆ ಬೇಕಿತ್ತು, ಆದ್ದರಿಂದ ನಾನು ಸೊಸೆಯನ್ನು ತಂದುಕೊಟ್ಟಿದ್ದೇನೆ. ಈಗ ನೀನು ನಿನ್ನ ಸೊಸೆಯೊಂದಿಗೆ ಆರಾಮವಾಗಿರು. ನನಗೆ ಏನನ್ನೂ ವಿವರಿಸಲು ಪ್ರಯತ್ನಿಸಬೇಡ ಎಂದನು. ಕಲ್ಯಾಣಿ ಮಗನ ಮಾತನ್ನು ಕೇಳಿ ಚಿಂತಿತರಾದರು. ಮುಂದೆ ಅವನ ಭವಿಷ್ಯ ಏನಾಗುತ್ತದೆಯೋ ಎಂದು. ನಿಧಾನವಾಗಿ ಸಮಯ ಕಳೆಯುತ್ತಾ ಹೋಯಿತು. ಕಲ್ಯಾಣಿ ಮಗನ ಚಿಂತೆಯಲ್ಲಿ ದಿನದಿಂದ ದಿನಕ್ಕೆ ದುರ್ಬಲರಾಗುತ್ತಾ ಒಂದು ದಿನ ಸ್ವರ್ಗ ಸೇರಿದರು. ಈಗ ಮಾನವ್ಗೆ ಇನ್ನಷ್ಟು ಸ್ವಾತಂತ್ರ್ಯ ಸಿಕ್ಕಿತು.
ಒಂದು ದಿನ ಅವನು ಸುಂದರ ಹುಡುಗಿಯನ್ನು ಮನೆಗೆ ಕರೆತಂದು ನೇರವಾಗಿ ಮಲಗುವ ಕೋಣೆಗೆ ಕರೆದುಕೊಂಡು ಹೋದನು. ಪೂರ್ಣಿಮಾ ಇವನ್ನೆಲ್ಲ ನೋಡಿ ಸ್ತಬ್ಧಳಾದಳು. ಅವಳ ಕಣ್ಣೆದುರೇ ಅವಳ ಗಂಡ ಇವೆಲ್ಲವನ್ನೂ ಮಾಡುತ್ತಿದ್ದನು ಮತ್ತು ಅವಳು ಏನನ್ನೂ ಮಾಡಲು ಸಾಧ್ಯವಾಗಲಿಲ್ಲ. ಪೂರ್ಣಿಮಾ ಆ ರಾತ್ರಿ ನಿದ್ರೆ ಮಾಡಲಿಲ್ಲ, ಆದರೆ ಅವಳು ತನ್ನ ಗಂಡನಿಗೆ ಏನನ್ನೂ ಹೇಳಲಿಲ್ಲ. ಇದರಿಂದ ಪೂರ್ಣಿಮಾಳಿಗೂ ಈಗ ಮನೆಯ ಐಷಾರಾಮಿ ಜೀವನದ ಅಭ್ಯಾಸವಾಗಿದೆ ಎಂದು ಮಾನವ್ ಭಾವಿಸಿದನು. ಅದಕ್ಕಾಗಿಯೇ ಅವಳು ವಿರೋಧಿಸಿ ಏನನ್ನೂ ಹೇಳುತ್ತಿಲ್ಲ ಎಂದುಕೊಂಡಿದ್ದನು. ಇದು ಅವನಿಗೆ ಒಳ್ಳೆಯದಾಗಿತ್ತು. ಅವನು ತನ್ನ ಹೆಂಡತಿಯನ್ನು ದಡ್ಡ ಎಂದು ತಿಳಿದಿದ್ದನು. ಫ್ಯಾಷನ್ ಬಟ್ಟೆಗಳನ್ನು ಧರಿಸುವ ಮಾಡರ್ನ್ ಹುಡುಗಿಯರೆಂದರೆ ಅವನಿಗೆ ಇಷ್ಟ. ಆದರೆ ತಾಯಿಯ ಒತ್ತಡದಿಂದ ಈ ಮದುವೆ ಮಾಡಿಕೊಂಡನು, ಏಕೆಂದರೆ ಅವನ ತಾಯಿ ತನ್ನ ಅನಾರೋಗ್ಯದ ನೆಪ ಹೇಳಿ ಈ ಸಂಬಂಧಕ್ಕೆ ಒಪ್ಪಿಸಿದರು. ಬಡಮನೆಯ ಮುಗ್ಧ ಹುಡುಗಿಯೇ ತನ್ನ ಮಗನೊಂದಿಗೆ ಹೊಂದಿಕೊಂಡು ಹೋಗಬಲ್ಲಳು ಮತ್ತು ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳಬಲ್ಲಳು ಎಂದು ಅವರು ಭಾವಿಸಿದ್ದರು. ಆದರೆ ಅವರು ಅಂದುಕೊಂಡಿದ್ದು ಎಲ್ಲಿ ನೆರವೇರಿತು? ಪೂರ್ಣಿಮಾ ತುಂಬಾ ಮುಗ್ಧಳಾಗಿದ್ದಳು. ಮಾನವ್ನ ವರ್ತನೆಯಿಂದ ತಾನೇ ಬೆಂದು ಹೋಗುತ್ತಿದ್ದಳು. ಮಾನವ್ ಪ್ರತಿ ರಾತ್ರಿ ಹೊಸ ಹುಡುಗಿಯನ್ನು ಕರೆತರುತ್ತಿದ್ದನು ಮತ್ತು ಮೋಜು ಮಸ್ತಿ ಮಾಡುತ್ತಿದ್ದನು. ಪೂರ್ಣಿಮಾಳ ಮನಸ್ಸು ಮಿಡಿಯುತ್ತಿತ್ತು. ಈಗ ಅವಳು ಈ ಎಲ್ಲ ವಿಷಯಗಳಿಂದ ಹೊರಬರಲು ಬಯಸುತ್ತಿದ್ದಳು. ನಿಧಾನವಾಗಿ 2 ವರ್ಷಗಳು ಕಳೆದವು. ಪೂರ್ಣಿಮಾ ತನ್ನಷ್ಟಕ್ಕೆ ತಾನೇ ಮಗ್ನಳಾಗಿರುತ್ತಿದ್ದಳು. ಈಗ ಅವಳಿಗೆ ಗಂಡನ ಕಡೆ ನೋಡುವ ಆಸೆಯೂ ಇರಲಿಲ್ಲ. ಆದರೆ ಇತ್ತೀಚೆಗೆ ಮಾನವ್ ಯಾವುದೇ ಹುಡುಗಿಯನ್ನು ಮನೆಗೆ ಕರೆದುಕೊಂಡು ಬರುತ್ತಿರಲಿಲ್ಲ ಮತ್ತು ಹೆಚ್ಚಾಗಿ ತನ್ನ ಕೋಣೆಯಲ್ಲಿಯೇ ಇರುತ್ತಿದ್ದನು. ಒಂದು ದಿನ ಮನೆಯ ಕೆಲಸದಾಳು ಪೂರ್ಣಿಮಾಳ ಬಳಿ ಮೆಲ್ಲಗೆ, ಮೇಡಮ್, ಮಾಲೀಕರು ಇತ್ತೀಚೆಗೆ ತುಂಬಾ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಅವರ ಆರೋಗ್ಯ ಸರಿಯಾಗಿಲ್ಲ ಎಂದು ಹೇಳಿದನು. ಇದನ್ನು ಕೇಳಿ ಪೂರ್ಣಿಮಾ ಆಶ್ಚರ್ಯಚಕಿತಳಾಗಿ, ಏನಾಗಿದೆ ಅವರಿಗೆ ಎಂದು ಕೇಳಿದಳು. ಅದಕ್ಕೆ ಅವನು, ನನಗೆ ಗೊತ್ತಿಲ್ಲ, ಆದರೆ ಅವರ ಮೇಜಿನ ಮೇಲೆ ಔಷಧಿಗಳ ರಾಶಿಯಿದೆ ಎಂದನು. ಅತ್ತ ಮಾನವ್ ದಿನದಿಂದ ದಿನಕ್ಕೆ ದುರ್ಬಲನಾಗುತ್ತಿದ್ದನು. ಅವನಿಗೆ ಗಂಭೀರ ಕಾಯಿಲೆ ಇದೆ ಎಂದು ತಿಳಿದು ಅವನ ಗೆಳತಿಯರು ಅವನ ಹತ್ತಿರ ಸುಳಿಯುವುದನ್ನು ಬಿಟ್ಟರು. ಮಾನವ್ ತನ್ನ ಕೋಣೆಯಲ್ಲಿ ಒಬ್ಬಂಟಿಯಾಗಿ ಮಲಗುತ್ತಿದ್ದನು. ಅವನಿಗೆ ಪೂರ್ಣಿಮಾ ನೆನಪಾಗುತ್ತಿದ್ದಳು. ಇಂತಹ ಸಮಯದಲ್ಲಿ ತನ್ನ ಹೆಂಡತಿ ತನ್ನ ಬಳಿ ಇದ್ದು ಸೇವೆ ಮಾಡಬೇಕೆಂದು ಅವನಿಗೆ ಅನಿಸಿತು. ತನ್ನ ತಾಯಿಯ ಮಾತುಗಳು ಮತ್ತು ತನ್ನ ಕರ್ಮಗಳನ್ನು ನೆನಪಿಸಿಕೊಂಡು ಪಶ್ಚಾತ್ತಾಪ ಪಡಲು ಪ್ರಾರಂಭಿಸಿದನು. ತಾನು ಪೂರ್ಣಿಮಾಳ ಮನಸ್ಸನ್ನು ನೋಯಿಸಿದ್ದಕ್ಕೆ ಈ ಗಂಭೀರ ಕಾಯಿಲೆ ಬಂದಿದೆ ಎಂದು ಅವನಿಗೆ ಅನ್ನಿಸಿತು. ಕೆಲವು ವಾರಗಳ ನಂತರ ಅವನು ನಿಧಾನವಾಗಿ ನಡೆಯಲು ಪ್ರಾರಂಭಿಸಿದಾಗ ಪೂರ್ಣಿಮಾಳ ಬಳಿ ಹೋಗಿ ಕ್ಷಮೆ ಕೇಳಿ ಮತ್ತೆ ಕೋಣೆಗೆ ಕರೆದುಕೊಂಡು ಹೋಗಬೇಕು ಎಂದುಕೊಂಡನು. ನಂತರ ನಾವು ಗಂಡ ಹೆಂಡತಿಯಂತೆ ಪ್ರೀತಿಯಿಂದ ಒಟ್ಟಿಗೆ ಇರೋಣ. ಅವಳು ಅನಾರೋಗ್ಯದಲ್ಲಿ ನನ್ನ ಸೇವೆ ಮಾಡುತ್ತಾಳೆ ಮತ್ತು ನಾನು ಅವಳಿಗೆ ಪ್ರೀತಿ ನೀಡುತ್ತೇನೆ ಎಂದುಕೊಂಡನು. ಮದುವೆಯಾಗಿ 2 ವರ್ಷಗಳಾಗಿವೆ ಮತ್ತು ತಾನು ಇಲ್ಲಿಯವರೆಗೆ ತನ್ನ ಹೆಂಡತಿಯನ್ನು ಮುಟ್ಟಿಲ್ಲ. ತನ್ನ ಪ್ರೀತಿಗಾಗಿ ಹಾತೊರೆಯುತ್ತಿರುವ ತನ್ನ ಹೆಂಡತಿ ಖಂಡಿತವಾಗಿಯೂ ತನ್ನನ್ನು ಕ್ಷಮಿಸುತ್ತಾಳೆ ಮತ್ತು ತನ್ನ ಸೇವೆಯಲ್ಲಿ ತೊಡಗುತ್ತಾಳೆ ಎಂದುಕೊಂಡನು. ಒಂದು ರಾತ್ರಿ ಅವಳನ್ನು ಸಮಾಧಾನಪಡಿಸಿ ಕ್ಷಮೆ ಕೇಳುವ ಉದ್ದೇಶದಿಂದ ಅವಳ ಕೋಣೆಗೆ ಹೋದನು. ಆಗ ಪೂರ್ಣಿಮಾ ಎಲ್ಲೋ ಹೋಗಲು ತಯಾರಾಗುತ್ತಿರುವುದನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು. ಅವಳು ಬ್ಯಾಗ್ ಪ್ಯಾಕ್ ಮಾಡುತ್ತಿರುವುದನ್ನು ನೋಡಿ ಮಾನವ್ ಆಶ್ಚರ್ಯದಿಂದ, ಪೂರ್ಣಿಮಾ, ನೀನು ಎಲ್ಲಿಗಾದರೂ ಹೋಗುತ್ತಿದ್ದೀಯಾ ಎಂದು ಕೇಳಿದನು. ಅದಕ್ಕೆ ಪೂರ್ಣಿಮಾ ನಿಧಾನವಾಗಿ ಹೌದು ಎಂದಳು. ಅದಕ್ಕೆ ಅವನು, ತವರು ಮನೆಗೆ ಹೋಗುತ್ತಿದ್ದೀಯಾ? ಬೇಗ ಬಾ. ನೋಡು, ನಾನು ಜೀವನದಲ್ಲಿ ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದೇನೆ. ಆದರೆ ಈಗ ನಾನು ನಿನ್ನ ಬಳಿ ಕ್ಷಮೆ ಕೇಳಲು ಬಯಸುತ್ತೇನೆ. ನಾವಿಬ್ಬರೂ ಪ್ರೀತಿಯಿಂದ ಒಟ್ಟಿಗೆ ಇರೋಣ. ನಾನು ನಿನಗೆ ತುಂಬಾ ಪ್ರೀತಿ ಕೊಡುತ್ತೇನೆ. ದಯವಿಟ್ಟು ನನ್ನನ್ನು ಒಮ್ಮೆ ಕ್ಷಮಿಸು. ನನಗೆ ನನ್ನ ತಪ್ಪಿನ ಅರಿವಾಗಿದೆ. ನಾನು ತಪ್ಪು ಹೆಂಗಸರ ಸಹವಾಸದಲ್ಲಿದ್ದೆ. ನಿನ್ನ ಮುಗ್ಧ ರೂಪವನ್ನು ನೋಡಿ ನಿನಗೆ ಬಹಳ ಕೆಟ್ಟದಾಗಿ ಮಾತನಾಡಿದೆ. ನಾನು ನಿನ್ನನ್ನು ದಡ್ಡ ಎಂದು ತಿಳಿದುಕೊಂಡಿದ್ದೆ. ಆದರೆ ಏನೇ ಆಗಲಿ ನೀನು ನನ್ನ ಹೆಂಡತಿ. ಹಾಗಾಗಿ ನಾನು ನಿನಗೆ ಹೆಂಡತಿಯಾಗುವ ಹಕ್ಕನ್ನು ನೀಡಲು ಬಯಸುತ್ತೇನೆ ಎಂದು ಹೇಳಿ ಮುಂದೆ ಹೋಗಿ ಪೂರ್ಣಿಮಾವನ್ನು ಮುಟ್ಟಲು ಹೋದಾಗ ಪೂರ್ಣಿಮಾ 2 ಹೆಜ್ಜೆ ಹಿಂದೆ ಸರಿದು, ನಾನು ಹಸು ಇದ್ದ ಹಾಗೆ ನಿಮ್ಮ ಜೀವನದಲ್ಲಿ ಸಗಣಿ ತುಂಬುತ್ತಿದ್ದೆ ಅಲ್ವಾ? ಇಂದು ನನ್ನ ಹತ್ತಿರ ಏಕೆ ಬರುತ್ತಿದ್ದೀರಿ? ನನಗೆ ಹೆಂಡತಿಯ ಹಕ್ಕನ್ನು ಕೊಟ್ಟು ಉಪಕಾರ ಮಾಡುವ ಅಗತ್ಯವಿಲ್ಲ, ಏಕೆಂದರೆ ನಾನು ಈಗ ನಿಮಗೆ ಗಂಡನಾಗುವ ಹಕ್ಕನ್ನು ನೀಡಲು ಸಾಧ್ಯವಿಲ್ಲ. ಒಂದು ಕ್ಷಣ ನಾನು ಮುಗ್ಧಳಾಗಿದ್ದೆ ಅಂದುಕೊಳ್ಳೋಣ, ಆದರೆ ನೀವಂತೂ ದುರ್ವಾಸನೆಯ ರಾಶಿ. ನಿಮ್ಮ ದುರ್ವಾಸನೆಯಿಂದ ನಿಮ್ಮ ಸುತ್ತ ತಿರುಗಾಡುವ ಹುಡುಗಿಯರೇ ನಿಮ್ಮಿಂದ ದೂರ ಸರಿದಿದ್ದಾರೆ. ನಿಮ್ಮ ವ್ಯಕ್ತಿತ್ವವೇ ದುರ್ವಾಸನೆ ಮತ್ತು ಕೊಳಕಿನಿಂದ ಕೂಡಿದೆ. ಅಂತಹ ವ್ಯಕ್ತಿಗೆ ನನ್ನ ಗಂಡನ ಸ್ಥಾನವನ್ನು ಎಂದಿಗೂ ನೀಡಲು ಸಾಧ್ಯವಿಲ್ಲ. ಆದ್ದರಿಂದ ನನ್ನನ್ನು ಮುಟ್ಟಲು ಪ್ರಯತ್ನಿಸಬೇಡಿ.
ಮತ್ತು ಹೌದು, ನಾನು ತವರು ಮನೆಗೆ ಹೋಗುತ್ತಿಲ್ಲ, ಏಕೆಂದರೆ ನನ್ನ ನೋವನ್ನು ಅರ್ಥಮಾಡಿಕೊಳ್ಳುವವರು ಅಲ್ಲಿಯೂ ಯಾರೂ ಇಲ್ಲ. ನಾನು ಯಾವಾಗಲೂ ಅವರಿಗೆ ನನ್ನ ತೊಂದರೆಗಳನ್ನು ಹೇಳಿದಾಗಲೆಲ್ಲ ಅವರು ನಾವು ನಿನಗೆ ಮದುವೆ ಮಾಡಿದ್ದೇವೆ, ಈಗ ನಿನ್ನ ಅದೃಷ್ಟ ಎಂದು ತಿಳಿದುಕೊಂಡು ಹೊಂದಾಣಿಕೆ ಮಾಡಿಕೊಂಡು ಬದುಕು ಎಂದು ಹೇಳುತ್ತಿದ್ದರು. ಆದರೆ ನನಗೆ ಅಂತಹ ಜೀವನ ಬೇಡವಾಗಿತ್ತು. ಅದಕ್ಕಾಗಿಯೇ ನಾನು ನನ್ನ ಜೀವನವನ್ನು ನಾನೇ ರೂಪಿಸಿಕೊಳ್ಳಲು ನಿರ್ಧರಿಸಿದ್ದೇನೆ. ನಾನು ಹಲವಾರು ತಿಂಗಳುಗಳಿಂದ ಉದ್ಯೋಗ ಹುಡುಕುತ್ತಿದ್ದೆ. ಈಗ ನನಗೆ ಮುಂಬೈನಲ್ಲಿ ಉದ್ಯೋಗ ಸಿಕ್ಕಿದೆ ಮತ್ತು ನಾನು ಶಾಶ್ವತವಾಗಿ ನಿಮ್ಮ ಜೀವನದಿಂದ ದೂರ ಹೋಗುತ್ತಿದ್ದೇನೆ. ಇವು ವಿಚ್ಛೇದನದ ಪೇಪರ್ಗಳು. ನೀವು ಸಹಿ ಮಾಡಿದರೂ ಸರಿ, ಮಾಡದಿದ್ದರೂ ಸರಿ, ಅದು ನಿಮ್ಮಿಷ್ಟ. ನೀವು ಏನು ಅಂದುಕೊಂಡಿದ್ದೀರಿ? ಜೀವನ ಪೂರ್ತಿ ನೀವು ಮೋಜು ಮಾಡುತ್ತೀರಿ ಮತ್ತು ನಿಮಗೆ ಕಾಯಿಲೆ ಬಂದರೆ ನಾನು ನಿಮ್ಮ ಸೇವೆ ಮಾಡುತ್ತೇನೆ. ನೀವು ನನ್ನನ್ನು ಎಷ್ಟು ಅಳಿಸಿದ್ದೀರಿ, ಎಷ್ಟು ದುಃಖ ಕೊಟ್ಟಿದ್ದೀರಿ. ಈಗ ನನ್ನ ಪ್ರತಿ ಕಣ್ಣೀರಿನ ಲೆಕ್ಕ ಸರಿಯಾಗುತ್ತದೆ. ನಿಮಗೆ ನಿಮ್ಮ ಕೆಟ್ಟ ಕರ್ಮಗಳ ಫಲ ಸಿಗುತ್ತಿದೆ. ಹಾಗಾಗಿ ನಿಮ್ಮ ಕಷ್ಟಗಳಲ್ಲಿ ನಿಮಗೆ ಸಹಾಯ ಮಾಡುವವಳು ನಾನು ಯಾರು ಎಂದು ಹೇಳಿ ತನ್ನ ಬ್ಯಾಗನ್ನು ಎತ್ತಿಕೊಂಡು ಗಟ್ಟಿ ಹೆಜ್ಜೆಯೊಂದಿಗೆ ಕೋಣೆಯಿಂದ ಹೊರನಡೆದಳು. ಮಾನವ್ ಆಶ್ಚರ್ಯಚಕಿತನಾದನು. ದಡ್ಡನಂತೆ ಕಾಣುವ ತನ್ನ ಹೆಂಡತಿಯಲ್ಲಿ ಇಷ್ಟು ಧೈರ್ಯ ಇರಬಹುದೆಂದು ಅವನು ಊಹಿಸಿರಲಿಲ್ಲ. ಆದರೆ ಇಂದು ಪೂರ್ಣಿಮಾಳ ಬಲವಾದ ನಿರ್ಧಾರಗಳು ಮತ್ತು ಆತ್ಮವಿಶ್ವಾಸ ಮಾನವ್ಗೆ ತಕ್ಕ ಉತ್ತರವನ್ನು ನೀಡಿತು. ಈಗ ಅವನು ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ಬಂಟಿಯಾಗಿ ಒದ್ದಾಡುತ್ತಿದ್ದನು. ಅವನಿಗೆ ಯಾರೂ ಇರಲಿಲ್ಲ, ಏಕೆಂದರೆ ತಾನೇ ಎಲ್ಲವನ್ನೂ ಹಾಳು ಮಾಡಿಕೊಂಡಿದ್ದನು. ಆದ್ದರಿಂದ ಸ್ನೇಹಿತರೆ, ನನ್ನ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪೂರ್ಣಿಮಾಳ ನಿರ್ಧಾರ ಸರಿ ಎನಿಸಿದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಪೂರ್ಣಿಮಾಳಿಗಾಗಿ ಒಂದು ಹಾರ್ಟ್ ಎಮೋಜಿಯನ್ನು ಹಾಕಿ. ನಾನು ಮತ್ತೆ ನಮ್ಮ ಚಾನೆಲ್ನಲ್ಲಿ ಇನ್ನೊಂದು ಹೊಸ ಕಥೆಯೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.